ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸಮಸ್ತ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ತಮ್ಮೆಲ್ಲರಿಗೂ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತವಿದೆ. ಆಸ್ ಯೂಸ್ವಲ್ ಇಲ್ಲಿ ಉಲ್ಲೇಖಿಸಿದ ಫಲಗಳು ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು, ಆಗಸ್ಟ್ ಮಾಸಕ್ಕೆ ಸಂಬಂಧಪಟ್ಟಂತ ಫಲಗಳು, ಚಂದ್ರ ರಾಶಿ ಆಧಾರಿತ ಫಲಗಳು. ಮೊದಲನೆಯದಾಗಿ ವಿಶೇಷವಾದ ಪರಿವರ್ತನೆಗಳನ್ನ ತೆಗೆದುಕೊಳ್ಳೋಣ. ಅಂದರೆ ಗೋಚಾರ ಸಂಪತ್ತು, ಯಾವ ಗ್ರಹ ಎಲ್ಲಿದೆ, ಯಾವ ಗ್ರಹಗಳು ಯುತಿಯಾಗಿವೆ, ಇದರ ಜೊತೆ ಯಾವ ಗ್ರಹಗಳು ವಕ್ರಗತಿಯಲ್ಲಿ ಸಂಚಾರ ಮಾಡ್ತವೆ, ಯಾವ ಗ್ರಹಗಳು ಅಸ್ತಂಗತವಾಗಿವೆ, ಇದೆಲ್ಲವನ್ನು ತೆಗೆದುಕೊಳ್ಳೋಣ. 6 ವಿಶೇಷ ಪ್ರಮುಖ ಪರಿವರ್ತನೆಗಳನ್ನ ನಾವು ಆಗಸ್ಟ್ ಮಾಸದಲ್ಲಿ ಕಾಣಬಹುದು. ಅದರಲ್ಲಿ ಮೊದಲನೆಯದು, ಶನೈಶ್ವರ ಮಾಸ ಪೂರ್ತಿ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ. ಕಾರಣ, ಶನೈಶ್ವರ ಜುಲೈ 26ರಂದೇ ವಕ್ರಗತಿಯಲ್ಲಿ ಸಂಚಾರವನ್ನು ಆರಂಭ ಮಾಡಿದ್ದಾನೆ. ಮೀನ ರಾಶಿಯಲ್ಲಿ ಶನಿಯ ವಕ್ರೀ ಚಲನೆ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ. ಇದನ್ನು ಕುರಿತು ಸೆಪರೇಟ್ ವಿಡಿಯೋ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆಸಕ್ತರು ವೀಕ್ಷಿಸಬಹುದು. 138 ದಿನಗಳ ದೀರ್ಘ ಚಲನೆ, ಸುಮಾರು 4.5 ತಿಂಗಳು. ಹೀಗಾಗಿ ಆಗಸ್ಟ್ ಮಾಸ ಪೂರ್ತಿ ಶನಿ ವಕ್ರಗತಿಯಲ್ಲೇ ಸಂಚಾರ ಮಾಡ್ತಾನೆ, ಮೀನ ರಾಶಿಯಲ್ಲೇ ಸಂಚಾರ ಮಾಡ್ತಾನೆ. ಇದು ಒಂದು ಮೊದಲನೇ ಅಂಶ, ಪ್ರಮುಖ ಅಂಶ. ಎರಡನೆಯದು, ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ಆಗಸ್ಟ್ ಮಾಸದ ಮಧ್ಯಭಾಗದಲ್ಲಿ ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ನಂತರ ಸೆಪ್ಟೆಂಬರ್ 2ರಂದು ಪಶ್ಚಿಮದಲ್ಲಿ ಉದಯ ಆಗ್ತಾನೆ. ಸೊ ಬುಧನ ಒಂದು ಅಸ್ತಂಗತ ಮಾಸದ ಮಧ್ಯಭಾಗದಲ್ಲಿ ಆಗ್ತಾ ಇದೆ. ಮೂರನೆಯದು, ಗುರು ಆಗಸ್ಟ್ 10ರವರೆಗೂ ಅಸ್ತಂಗತ ಅವಸ್ಥೆಯಲ್ಲಿ ಇರ್ತಾನೆ. ಕಾರಣ, ಗುರು ಜುಲೈ 19ರಂದೇ ಪಶ್ಚಿಮದಲ್ಲಿ ಅಸ್ತನಾಗಿದ್ದಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಉದಯ ಆಗ್ತಾನೆ. ಬುಧ ಮತ್ತೆ ಗುರು ಬೇರೆ ಬೇರೆ ಆಗ್ತದೆ. ಬುಧ ಇಲ್ಲಿ ಪೂರ್ವದಲ್ಲಿ ಅಸ್ತನಾಗಿ ಪಶ್ಚಿಮದಲ್ಲಿ ಉದಯಿಸ್ತಾನೆ. ಗುರು ಜುಲೈ 19ರಂದು ಪಶ್ಚಿಮದಲ್ಲಿ ಅಸ್ತನಾಗಿರ್ತಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಗುರು ಉದಯ ಆಗ್ತಾನೆ. ಇದು ಮೂರನೇ ಅಂಶ. ನಾಲ್ಕನೇ ಅಂಶ, ಕಂಜಂಕ್ಷನ್ ಬರುತ್ತೆ. ಕಂಜಂಕ್ಷನ್ ಅಂದ್ರೆ ಯುತಿ, ಗ್ರಹಗಳ ಯುತಿ. ರವಿ ಮತ್ತೆ ಗುರುವಿನ ಯುತಿ ಆಗುತ್ತೆ. ಗುರು ಆಲ್ರೆಡಿ ಕರ್ಕದಲ್ಲಿದ್ದಾನೆ. ಪೂರ್ವಾರ್ಧದಲ್ಲಿ ಸೂರ್ಯ ಆತನ ಜೊತೆ ಯುತಿ ಆಗ್ತಾನೆ. ಸೊ ಹೀಗಾಗಿ ಸನ್ ಜುಪಿಟರ್ ಕಂಜಂಕ್ಷನ್, ಗುರು ಮತ್ತೆ ಸೂರ್ಯನ ಒಂದು ಯುತಿ, ಇದನ್ನ ಗುರು ಜೀವಕಾರಕ, ಸೂರ್ಯ ಆತ್ಮಕಾರಕ, ಜೀವಾತ್ಮ ಯುತಿ ಅಂತ ಕರೀತಾರೆ. ಈ ಜೀವಾತ್ಮ ಯುತಿ ಜುಲೈ 16ಕ್ಕೆ ಆರಂಭ ಆಗಿರುತ್ತೆ. ಆಗಸ್ಟ್ 17ರವರೆಗೆ ಇರುತ್ತೆ. ಅಂದರೆ ಆಗಸ್ಟ್ ಮಾಸದ ಮೊದಲ 17 ದಿವಸ, ಅಂದ್ರೆ ಸಂಕ್ರಾಂತಿಯವರೆಗೂ ಇರುತ್ತೆ. ಸಿಂಹ ಸಂಕ್ರಾಂತಿಯವರೆಗೂ ಸೂರ್ಯ ಕರ್ಕದಲ್ಲಿ ಇರುವವರೆಗೂ ಗುರು ಮತ್ತೆ ಸೂರ್ಯ ಅವರ ಯುತಿ ಆಗುತ್ತೆ. ಅದನ್ನು ಜೀವಾತ್ಮ ಸಂಯೋಗ ಅಂತ ಕರೀತಾರೆ. ಈ ಯುತಿ ತನ್ನ ಉಚ್ಚಾಯ ಸ್ಥಿತಿಯನ್ನು ತಲುಪೋದು ಜುಲೈ 29ಕ್ಕೆ. ಬಿಕಾಸ್ ಅವರಿಬ್ಬರು ತುಂಬಾ ನಿಯರರ್ ಡಿಗ್ರಿಗಳಲ್ಲಿ ಇರ್ತಾರೆ, ತುಂಬಾ ಹತ್ತಿರದ ಅಂಶಗಳಲ್ಲಿ ಸಂಚಾರ ಮಾಡುವವರೆಗೂ. ಇದು 4ನೆಯ ಪ್ರಮುಖ ಅಂಶ. 5ನೆಯ ಪ್ರಮುಖ ಅಂಶ, ಇನ್ನೊಂದು ಕಂಜಂಕ್ಷನ್, ಇನ್ನೊಂದು ಯುತಿ ಬರ್ತಾ ಇದೆ, ಸೂರ್ಯ ಮತ್ತು ಕೇತುವಿನ ಯುತಿ. ಸೂರ್ಯ ಕೇತುವಿನ ಯುತಿ ಉತ್ತರಾರ್ಧದಲ್ಲಿ ಆಗುತ್ತೆ. ಅಂದ್ರೆ ಸೂರ್ಯ ಸಂಕ್ರಮಣ, ಸೂರ್ಯ ಸಿಂಹ ರಾಶಿಯಲ್ಲಿ ಸ್ವಂತ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಆಗುತ್ತೆ. ಸೂರ್ಯ ಸಂಕ್ರಮಣ ಆಗಸ್ಟ್ 17ರಂದ ಆಗ್ತಾ ಇದೆ. ಆಗಸ್ಟ್ 17ರಂದು ಸೂರ್ಯ ತನ್ನ ಸ್ವಂತ ರಾಶಿ ಸಿಂಹ ರಾಶಿಯಲ್ಲಿ ಹೋದಾಗ ಅಲ್ಲಿ ಆಲ್ರೆಡಿ ಕೇತು ಇದ್ದಾನೆ. ಸೂರ್ಯ ಕೇತು ಯುತಿ ಆಗುತ್ತೆ. ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17 ಮಾಸ ಪೂರ್ತಿ, ಅಲ್ಲಿ ಆಗಸ್ಟ್ 17 ಅಂದ್ರೆ ಒಂದು ತಿಂಗಳ ಅವಧಿಯವರೆಗೆ ಸೂರ್ಯ ಮತ್ತೆ ಕೇತುವಿನ ಯುತಿ ಆಗುತ್ತೆ. ಆದ್ರೆ ಅವರಿಬ್ಬರು ಸಮೀಪದ ಅಂಶ ಪೀಕ್ ಲೆವೆಲ್ಗೆ ಬರೋದು ಆಗಸ್ಟ್ 21ರಿಂದ 24. ಈ ಅವಧಿಯಲ್ಲಿ ವಿಶೇಷವಾದ ಘಟನೆಗಳು ನಡೀತವೆ. ಗುರು ಮತ್ತೆ ರವಿಯ ಘಟನೆಗಳು ಜುಲೈ 29ಕ್ಕೂ ಆಸ್ಪಾಸ್ ನಡೀತವೆ. ವಿಚಿತ್ರವಾದ ಘಟನೆಗಳು, ಕೆಲವರಿಗೆ ಶುಭ ಘಟನೆಗಳು, ಕೆಲವರಿಗೆ ಅಶುಭ ಘಟನೆಗಳು. ಇಟ್ ಡಿಪೆಂಡ್ಸ್ ಅಪಾನ್ ಗುರು ಮತ್ತೆ ಸೂರ್ಯ ಯಾವ ರಾಶಿಯ ಅಧಿಪತ್ಯ, ಯಾವ ಭಾವಗಳ ಅಧಿಪತ್ಯ ಹೊಂದಿದ್ದಾರೆ, ಮಾರಕತೆ ಬಾರಕತೆ ಏನಾದ್ರೂ ಇದೆಯಾ. ಅದೇ ರೀತಿ ಈ ಕಂಜಂಕ್ಷನ್ ಕೂಡ. ಇನ್ನೊಂದು ಕಂಜಂಕ್ಷನ್ ಯುತಿ ಬರ್ತಾ ಇದೆ, ಬುಧ ಸೂರ್ಯ ಮತ್ತೆ ಕೇತು, ಟ್ರಿಪಲ್ ಕಂಜಂಕ್ಷನ್ ಅಂತ ಕರೀತಾರೆ. ಬುಧ ಸೂರ್ಯ ಮತ್ತೆ ಕೇತು ಎಲ್ಲಿ ನಡೀತಾ ಇದೆ? ಸಿಂಹ ರಾಶಿಯಲ್ಲಿ ನಡೀತಾ ಇದೆ. ಆಗಸ್ಟ್ 22ರಂದು ಬುಧ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಸಿಂಹ ರಾಶಿಯನ್ನು ಪ್ರವೇಶ ಮಾಡಿದಾಗ ಅಲ್ಲಿ ಆಲ್ರೆಡಿ ಸೂರ್ಯ ಮತ್ತೆ ಕೇತು ಇರುವರು. ಆ ಇಬ್ಬರ ಜೊತೆ ಬುಧ ಕಂಜಂಕ್ಷನ್ ಆಗ್ತಾನೆ, ಯುತಿ ಆಗ್ತಾನೆ. ಈ ಟ್ರಿಪಲ್ ಕನೆಕ್ಷನ್ ಇರುತ್ತೆ. ಈ 6 ಅಂಶಗಳು ಪ್ರಮುಖವಾಗಿವೆ. ಉಳಿದಂತೆ ಸಿಂಹದಲ್ಲಿ ಕೇತುವಿನ ಸಂಚಾರ ಇರುತ್ತೆ, ಕುಂಭದಲ್ಲಿ ರಾಹುವಿನ ಸಂಚಾರ ಇರುತ್ತೆ, ಗುರುವಿನ ಸಂಚಾರ ಕರ್ಕದಲ್ಲಿರುತ್ತೆ, ಮತ್ತೆ ಶನಿಯ ಸಂಚಾರ ಮೀನದಲ್ಲಿ ಇರುತ್ತೆ. ಹೀಗೆ ಗ್ರಹಗಳ ಸಂಚಾರ ಇರುತ್ತೆ. ಇನ್ನೊಂದು 7ನೇ ಪ್ರಮುಖ ಅಂಶ ಅಂದ್ರೆ
ಪೇಡ್ ಕನ್ಸಲ್ಟೇಷನ್ ಸರ್ವಿಸಸ್ ರೆಸ್ಯೂಮ್ಡ್ ಆಗಿದ್ದಾವೆ ಮತ್ತೆ ರೀಸ್ಟಾರ್ಟ್ ಆಗಿದ್ದಾವೆ. ಆಸಕ್ತರು ಪೇಡ್ ಕನ್ಸಲ್ಟೇಷನ್ ಅನ್ನು ಪಡೆಯಬಹುದು. ನಂಬರ್ ಅನ್ನ ಡಿಸ್ಪ್ಲೇ ಮಾಡಲಾಗಿದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ ಮೊಬೈಲ್ ನಂಬರ್ ಅನ್ನ. ಆಸಕ್ತರು DM ಮೆಸೇಜ್ ಮಾಡಬಹುದು ಅಥವಾ ನೇರವಾಗಿ ಕರೆ ಮಾಡಬಹುದು. ಪೇಡ್ ಕನ್ಸಲ್ಟೇಷನ್ಗಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನು ಕೇಳಬಹುದು. ಮೆಥಡ್ ಆಫ್ ಪೇಮೆಂಟ್ ಅನ್ನು ಕೇಳಬಹುದು. ಉಳಿದ ನಿಯಮಗಳನ್ನ ತಿಳಿದುಕೊಳ್ಳಬಹುದು. ಸೊ ಹಾಗಾದ್ರೆ ಬನ್ನಿ ಆಗಸ್ಟ್ ಮಾಸದ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ನಿಮ್ಮ ರಾಶಿಗೆ ಗೋಚಾರ ಫಲಗಳ ರೂಪದಲ್ಲಿ ಆಗಸ್ಟ್ ಮಾಸವು ಯಾವ ರೀತಿಯ ಫಲಾಫಲಗಳನ್ನ ನೀಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಶ್ರೀ ಗುರುದೇವದತ್ತ. ವೃಶ್ಚಿಕ ರಾಶಿ, ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಸಾಮಾನ್ಯ ಫಲಗಳು. ಈಗಾಗಲೇ ಉಳಿದ ಎಲ್ಲ ಗ್ರಹಗಳ ಗೋಚಾರ ಸಂಪತ್ತು ತಿಳಿಸಲಾಗಿದೆ. ಈಗ ಸೂರ್ಯ ಸಂಕ್ರಮಣಕ್ಕೂ ಮುಂಚೆ ಆಗಸ್ಟ್ 17ರವರೆಗೂ ಕರ್ಕ ರಾಶಿಯಲ್ಲಿ ಸಂಚಾರ ಮಾಡುತ್ತಾ ಭಾಗ್ಯ ಭಾವವನ್ನು ಪ್ರಭಾವಿಸ್ತಾನೆ. 9th ಹೌಸ್ ಅಲ್ಲಿ ಇರ್ತಾನೆ ಸಂಕ್ರಮಣಕ್ಕೂ ಮುಂಚೆ, ಅಂದ್ರೆ ಕರ್ಕ ರಾಶಿಯಲ್ಲಿದ್ದಾಗ. ನಂತರ ಸೂರ್ಯ ಸಿಂಹ ಸಂಕ್ರಮಣದ ಮುಖಾಂತರ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆಗ ಕರ್ಮ ಭಾವದಲ್ಲಿ ಬರ್ತಾನೆ, ಸ್ವಂತ ರಾಶಿಯಲ್ಲಿ ಬರ್ತಾನೆ, ತುಂಬಾ ಸ್ಟ್ರಾಂಗ್ ಆಗ್ತಾನೆ. ಇಂತಹ ಸೂರ್ಯ ದಿಗ್ಬಲವನ್ನ ಪಡಿತಾನೆ. ಉತ್ತರಾರ್ಧದಲ್ಲಿ ಸೂರ್ಯನ ಫಲಗಳು ಅತಿ ಅದ್ಭುತವಾಗಿರ್ತವೆ. ದಿಸ್ ಇಸ್ ದ ಗೋಲ್ಡನ್ ಟೈಮ್ ಫಾರ್ ಸ್ಕಾರ್ಪಿಯೋ ಜೋಡಿಯಾಕ್ ಸೈನ್. ಈ ಉತ್ತರಾರ್ಧವನ್ನ ಸದುಪಯೋಗ ಪಡಿಸಿಕೊಳ್ಬೇಕು. ಸೂರ್ಯ ವೀಕ್ಷಕರೇ ಅದ್ಭುತವಾದ ಫಲಗಳನ್ನ ನೀಡ್ತಾನೆ. ನಂತರ ರಾಶಾಧಿಪತಿ ಕುಜ ಮಾಸ ಪೂರ್ತಿ ರಂಧ್ರ ಭಾವದಲ್ಲಿ ಇರ್ತಾನೆ. ಇದನ್ನು ಕುರಿತು ಕನ್ನಡ ಇಂಗ್ಲಿಷ್ ಎರಡರಲ್ಲಿ ವಿಡಿಯೋ ಸೆಪರೇಟ್ ಮಾಡಲಾಗಿದೆ, ಸೆಪರೇಟ್ ಪ್ಲೇ ಲಿಸ್ಟ್ ಇದೆ. ಶುಕ್ರ ಲಾಭ ಭಾವದಲ್ಲಿ ಬರ್ತಾನೆ. ಲಾಭ ಭಾವದಲ್ಲಿ ಶುಕ್ರ ಪೂರ್ವ ಪುಣ್ಯ ಸಕ್ರಿಯಗೊಳಿಸಿ ಗುಡ್ ಮೆರಿಟ್ಸ್ ಆಫ್ ಪಾಸ್ಟ್ ಲೈಫ್ ಆಕ್ಟಿವ್ಗೊಳಿಸ್ತಾನೆ. ಸೊ ಶುಭ ಫಲಗಳನ್ನು ಕೊಡ್ತಾನೆ. ಡಿಸೈರ್ ಫುಲ್ಫಿಲ್ಮೆಂಟ್, ವಿಶ್ ಫುಲ್ಫಿಲ್ಮೆಂಟ್, ಇಚ್ಛಾ ಪೂರ್ತಿ ಯೋಗವನ್ನು ಶುಕ್ರ ನೀಡಿದ್ದಾನೆ. ಮಿತ್ರರಿಂದ, ಫ್ರೆಂಡ್ಸ್ ಸರ್ಕಲ್ನಿಂದ, ಸೋಷಿಯಲ್ ಸರ್ಕಲ್ನಿಂದ, ಸೋದರಿಯರಿಂದ, ಜ್ಯೇಷ್ಠ ಸೋದರಿಯರಿಂದ, ಬಂಧುಗಳಿಂದ, ಬಾಂಧವರಿಂದ ಇಲ್ಲಿ ಸಪೋರ್ಟ್ ಸಿಗುತ್ತೆ, ಬೆಂಬಲ ಸಿಗುತ್ತೆ. ಈ ರೀತಿಯಾಗಿ ಶುಕ್ರನ ಫಲಗಳು ತುಂಬ ಒಳ್ಳೆಯ ಫಲಗಳು ಸಿಗ್ತವೆ. ಶುಕ್ರನ ನಂತರ ಬಂದ್ಬಿಟ್ಟು ಬುಧನ ಸಂಚಾರ ಭಾಗ್ಯಭಾವದಲ್ಲಿ ಇರುವಂಥದ್ದು. ಬುಧ ಭಾಗ್ಯಭಾವದಲ್ಲಿ ಬಂದಾಗ ವಿಶೇಷವಾದಂಥ ಒಂದು ಸ್ವಲ್ಪ ಬುಧನಿಂದ ಹಾನಿಯನ್ನು ಕಾಣಬಹುದಾಗಿದೆ. ಬುಧ ಅಷ್ಟು ಒಳ್ಳೆಯ ಫಲಗಳನ್ನು ನೀಡಲ್ಲ. ಆಗಸ್ಟ್ 5ರಿಂದ ಆಗಸ್ಟ್ 22ರವರೆಗೆ ಅಷ್ಟು ಶುಭ ಫಲಗಳನ್ನು ನೀಡಲ್ಲ. ಇನ್ನು ಸೂರ್ಯ ಪೂರ್ವಾರ್ಧದಲ್ಲಿ ಧರ್ಮ ಭಾವದಲ್ಲಿ ಸಂಚಾರ ಮಾಡುವಾಗ ಅತಿಯಾದ ಧಾರ್ಮಿಕತೆ ಕೊಡ್ತಾನೆ. ಧರ್ಮ ತ್ರಿಕೋನ ಸಕ್ರಿಯಗೊಳಿಸ್ತಾನೆ. ಪ್ರಾಮಾಣಿಕತೆ ಕೊಡ್ತಾನೆ. ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕತೆ, ಕುಟುಂಬ ಪಾಲನೆ, ಇದರ ಜೊತೆ ಕುಟುಂಬದ ಬಗ್ಗೆ ಭಾವನಾತ್ಮಕವನ್ನಾಗಿ ಮಾಡ್ತಾನೆ. ಕುಟುಂಬಕ್ಕಾಗಿ ಏನನ್ನಾದರೂ ಮಾಡುವಿರಿ. ಕಾರಣ ಕರ್ಕ ರಾಶಿಯಲ್ಲಿ ಇರುವಂಥದ್ದು ಭಾವನಾತ್ಮಕವಾಗುವಿರಿ. ಇದೇ ರೀತಿ ಎಲ್ಲರಿಗೂ ಪ್ರಿಯರಾಗುವಿರಿ. ಇತರರಿಗೆ ಸಹಾಯ ಮಾಡುವಿರಿ. ಧರ್ಮ ಕರ್ಮ ಕಾರ್ಯ ತತ್ಪರರಾಗುವಿರಿ. ಉಪಕಾರಕ್ಕೆ ಬದಲಾಗಿ ಏನನ್ನು ಬಯಸಲಾರಿರಿ. ಪ್ರಖ್ಯಾತ ಪುರುಷನನ್ನಾಗಿ ಮಾಡ್ತಾನೆ. ಸೂರ್ಯ ವಿಲ್ ಮೇಕ್ ಯು ಫೇಮಸ್. ನೇಮ್ ಅಂಡ್ ಫೇಮ್ ಬರುತ್ತೆ. ದ್ರವ್ಯ ಆರ್ಜನೆ, ಸಂಪತ್ತು ಪ್ರಾಪ್ತಿ, ಬಲವಾದ ಶರೀರ, ಸಾಹಸ ಕಾರ್ಯಗಳು, ಪಿತ್ರಾರ್ಜಿತ ಆಸ್ತಿ ಕೆಲವರಿಗೆ ಸಿಗುತ್ತೆ ಈ ಅವಧಿಯಲ್ಲಿ. ಸೂರ್ಯ ಕೆಲವೊಮ್ಮೆ ವ್ಯವಹಾರ ಕುಶಲತೆ ಕೊಡ್ತಾನೆ, ಆದರೆ ಸೋದರಿಯರಿಗೆ ಮಾತ್ರ ದುಃಖವನ್ನು ನೀಡ್ತಾನೆ. ತಂದೆಗೆ ಹಾನಿಯನ್ನು ಮಾಡುವ ಸಾಧ್ಯತೆ ಇರುತ್ತೆ. ತಂದೆಗೆ ಅನಾರೋಗ್ಯ, ಇದರ ಜೊತೆಗೆ ಸನ್ಮತಿಯನ್ನು ಕೊಡ್ತಾನೆ. ಮಾತೃವರ್ಗದೊಡನೆ ಕೂಡ ವೈರತ್ವವನ್ನು ನಾವು ಇಲ್ಲಿ ಕಾಣಬಹುದು. ಇವು ವಿಶೇಷವಾದ ಫಲಗಳು. ನಂತರ ಸೂರ್ಯ ಬಂದ್ಬಿಟ್ಟು ಉತ್ತರಾರ್ಧದಲ್ಲಿ ಕರ್ಮಭಾವದಲ್ಲಿ ಬಂದಾಗ ಶುಭ ಫಲಗಳು ಸಿಗ್ತವೆ. ಸಕ್ಸಸ್ಫುಲ್ ಆಗುವಿರಿ. ಯಶಸ್ವಿ ಜೀವನ ನಡೆಸುವಿರಿ. ಈ 15 ದಿನಗಳಲ್ಲಿ ಡೈರೆಕ್ಷನಲ್ ಸ್ಟ್ರೆಂತ್ ಸಿಗುತ್ತೆ, ದಿಕ್ಬಲ ಸಿಗುತ್ತೆ, ಹೆಸರು ಸಿಗುತ್ತೆ, ಕೀರ್ತಿ ಸಿಗುತ್ತೆ, ಮಾನ ಸನ್ಮಾನ ಸಿಗುತ್ತೆ, ಪದವಿ ಸಿಗುತ್ತೆ, ಅಧಿಕಾರ ಸಿಗುತ್ತೆ, ಪೋಸ್ಟ್ ಅಂಡ್ ಪೊಸಿಷನ್ ಸಿಗುತ್ತೆ. ಯಾರನ್ನೂ ನೀವು ನಂಬಲ್ಲ. ತುಂಬಾ ಶಿಸ್ತಿನಿಂದ ವರ್ತಿಸುವಿರಿ. ಅನುಮಾನ ಸ್ವಭಾವ ಬರುತ್ತೆ. ಅಹಂಕಾರ ಪ್ರವೃತ್ತಿ ಜಾಸ್ತಿ ಆಗುತ್ತದೆ. ತುಂಬಾ ಸಲ ಇತರರನ್ನ ಪರೀಕ್ಷಿಸಿ ನಂತರ ಅವರನ್ನು ನಂಬುವಿರಿ. ಇಲ್ಲಿ ಸ್ವಂತ ಜನರನ್ನು ಕೂಡ ಕ್ಷಮಿಸಲ್ಲ. ಕುಟುಂಬದಲ್ಲಿಯೂ ಕೂಡ ಅಧಿಕಾರಿಯಂತೆ ವರ್ತಿಸುವಿರಿ. ಎಲ್ಲ ಸೌಕರ್ಯ ಸೌಲಭ್ಯ ಸಿಗ್ತವೆ. ವಾಹನ ಸೌಖ್ಯ, ನೌಕರ ಸೌಖ್ಯ. ಇನ್ನು ಸರ್ಕಾರಿ ನೌಕರಿ ಇದ್ರೆ, ವ್ಯವಸಾಯ ಇದ್ರೆ, ಎರಡರಲ್ಲಿಯೂ ಕೂಡ ಯಶಸ್ಸನ್ನು ಸೂರ್ಯ ಕೊಡ್ತಾನೆ. ಉತ್ತಮ ಅಧಿಕಾರ ಪ್ರಾಪ್ತಿ, ಸಂಪತ್ತು ಪ್ರಾಪ್ತಿ ಯೋಗ, ರಾಜ ಸಮಾನ ಜೀವನ. ಆದರೆ ತಾಯಿಗೆ ಒಳ್ಳೆಯದಲ್ಲ, ತಂದೆಗೆ ಒಳ್ಳೆಯದಲ್ಲ. ಸರ್ವಕಾರ್ಯ ಸಿದ್ಧಿ ಯೋಗ, ಎಲ್ಲಾ ಕಾರ್ಯಗಳಲ್ಲೂ ಸಿದ್ಧಿಯನ್ನು ಕೊಡ್ತಾನೆ. ಈ ರೀತಿಯಾಗಿ ಧನ ಬಲ ಸಂಪನ್ನತೆ ಕೊಡ್ತಾನೆ. ಕುಶಾಗ್ರ ಬುದ್ಧಿ, ಯಶಸ್ವಿ ಜೀವನ, ಸರ್ಕಾರದ ಕೃಪೆ, ಈ ರೀತಿಯಾದಂತಹ ಕೆಲವು ಶುಭ ಫಲಗಳನ್ನ ಸೂರ್ಯ ಇಲ್ಲಿ ಕೊಡ್ತಾನೆ. ಸೂರ್ಯ ಉತ್ತರಾರ್ಧದಲ್ಲಿ ಶುಭ ಫಲಗಳನ್ನು ಕೊಟ್ಟ ನಂತರ ಕುಜ ರಂಧ್ರ ಭಾವದಲ್ಲಿ ಬರ್ತಾನೆ. ರಾಶಾಧಿಪತಿ ಕುಜ ಇದು ರಂಧ್ರ ಭಾವಕ್ಕೆ ಬಂದಾಗ ಭಾವ ಚೆನ್ನಾಗಿಲ್ಲ. ಆಗಸ್ಟ್ 2ರಿಂದ ಮಾಸ ಪೂರ್ತಿ ರಂಧ್ರ ಭಾವದಲ್ಲಿ ಸಂಚಾರ. ಮೋಕ್ಷ ತ್ರಿಕೋನ ಸಕ್ರಿಯ. ಇದು ಆಧ್ಯಾತ್ಮಿಕ ಉನ್ನತಿಗೆ ಮತ್ತೆ ಸಾಧನೆಗೆ ಉತ್ತಮವಾದ ಒಂದು ಸಮಯವಾಗಿದೆ. ಗುಪ್ತ ವಿದ್ಯೆ ಕಲಿಯಲು ಒಳ್ಳೆಯದು. ಸ್ವಯಂಕೃತ ಅಪರಾಧ ಮಾಡಿಕೊಳ್ಳುವಿರಿ. ನಿಮಗೆ ನೀವೇ ಶತ್ರು, ಬೇರೆ ಯಾರೂ ಅಲ್ಲ. ಸರಳ ವಿಪರೀತ ರಾಜಯೋಗವೂ ಕೂಡ ಇದೆ. ಇಲ್ಲಿ ಓಪನ್ ಎನಿಮೀಸ್ ವಿಲ್ ಗೆಟ್ ಹೈಡ್ ಅಂದ್ರೆ ಮುಚ್ಚಿಕೊಳ್ತಾರೆ ಅಥವಾ ಎಲ್ಲೋ ಒಂದು ಅಡಗಿಕೊಳ್ತಾರೆ. ಮತ್ತೆ ಅವರಲ್ಲಿ ಟ್ರಾನ್ಸ್ಫಾರ್ಮೇಶನ್, ಒಂದು
ಬದಲಾವಣೆ ಪರಿವರ್ತನೆ ಕಾಣಬಹುದು. ಸದ್ಯದಲ್ಲಿ ಅವರು ಒಂದು ಪ್ಲಾನ್ಗಳನ್ನ ಚೇಂಜ್ ಮಾಡಿ, ಗೇಮ್ ಪ್ಲಾನ್ ಚೇಂಜ್ ಮಾಡಿ ನಿಮ್ಮ ಮೈತ್ರಿಯನ್ನು ಬಯಸ್ತಾರೆ. ಇದು ಗುಪ್ತ ನಿಗೂಢವಾಗಿರುತ್ತದೆ. ಈ ಕುಜ ನಿಮ್ಮನ್ನ ಸ್ಪಿರಿಚುವಲ್ ಮಾಡ್ತಾನೆ, ಧಾರ್ಮಿಕತೆಯನ್ನು ಮಾಡ್ತಾನೆ. ಆಕಲ್ಟ್ ಸೈನ್ಸು, ಸೀಕ್ರೆಟ್ ನಾಲೆಜ್ ಅನ್ನು ಕಲಿಬೇಕಂತ ಹಂಬಲ ತವಕ ಜಾಸ್ತಿ ಆಗುತ್ತದೆ. ಜೀವನದಲ್ಲಿ ಸಡನ್ ಇವೆಂಟ್ಗಳು ನಡೀತವೆ. ವೈಯಕ್ತಿಕ ಜೀವನದಲ್ಲಿ, ಡೊಮೆಸ್ಟಿಕ್ ಲೈಫ್ನಲ್ಲಿ, ಪ್ರೊಫೆಷನಲ್ ಜೀವನದಲ್ಲಿ ನಡೀತಾ ಇರುತ್ತೆ. ಇನ್ನು ಕೆಲವು ರಹಸ್ಯ ಕರ್ಮಗಳನ್ನ ನೀವು ಕೂಡ ಮಾಡುವಂಥ ಯೋಗಗಳು ಇರ್ತವೆ. ನಿಮ್ಮದು ಎನರ್ಜಿಯಲ್ಲಿ ಡ್ರೈನ್ ಆಗ್ತಾ ಇದೆ, ಲಾಸ್ ಆಗ್ತಾ ಇದೆ, ರೀಚಾರ್ಜ್ ಮಾಡಬೇಕು, ಡಿಸ್ಚಾರ್ಜ್ ಆಗಿದ್ದೀರಿ, ಟೋಟಲಿ ನೀವು ಒಂದು ರೀತಿ ಸ್ಟ್ರೆಸ್ಡ್ ವ್ಯಕ್ತಿಯ ಥರ ಕಂಡು ಬರ್ತೀರಿ. ಯು ಲುಕ್ ಲೈಕ್ ಎ ಟೆನ್ಸ್ಡ್ ಪರ್ಸನ್, ಲೋ ಕಾನ್ಫಿಡೆನ್ಸ್, ಲೆಸ್ ಕಾನ್ಫಿಡೆನ್ಸ್ ಇದೆಲ್ಲವೂ ಕೂಡ ನಡೀತಾ ಇರುತ್ತೆ. ಇಲ್ಲಿ ಶತ್ರುಗಳು ಕೂಡ ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ಶತ್ರುಗಳು ಒಳ್ಳೆಯ ಸಮಯಕ್ಕಾಗಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡಲು ಕಾಯ್ತಾ ಇರ್ತಾರೆ. ಅಗೇನ್ ದಿಸ್ ಇಸ್ ಜನರಲ್ ಪ್ರಿಡಿಕ್ಷನ್ಸ್. ಕೆಲವು ಟ್ರೌಮಾಗಳು, ಕೆಲವು ಅಪಘಾತ ಯೋಗಗಳು, ಕೆಲವು ಇಲ್ಯೂಷನ್ಸ್ಗಳು, ಮಾಯಗಳು, ಸೀಕ್ರೆಟ್ ಎನಿಮೀಸ್ ವಿಲ್ ಟ್ರಬಲ್ ಯು, ಇದೆಲ್ಲವೂ ಕೂಡ ಆನ್ ದ ಕಾರ್ಡ್ಸ್. ಇದೆಲ್ಲವೂ ಕೂಡ ನಿಮಗೆ ಎಲ್ಲಿ ಪುಷ್ ಮಾಡ್ತಾ ಇದೆ ಅಂದರೆ ಒಂದು ಡೀಪ್ ಟ್ರಾನ್ಸ್ಫಾರ್ಮೇಷನ್ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಸೊ ಇದರಿಂದ ದಿಸ್ ಇಸ್ ಎಕ್ಸಲೆಂಟ್ ಟೈಮ್ ಫಾರ್ ರಿಸರ್ಚ್ ಆ್ಯಂಡ್ ಎಕ್ಸ್ಪೋಸ್ ಯುವರ್ ಫಿಲಾಸಫಿಕಲ್ ಥಾಟ್ಸ್ ಟು ದ ಅದರ್ ಪೀಪಲ್. ಆರ್ಗ್ಯುಮೆಂಟ್ ಮಾಡಬಾರ್ದು. ಇನ್ಲಾಸ್ಗಳ ಜೊತೆ ಕೇರ್ಫುಲ್ ಆಗಿರಬೇಕು. ಜಾಯಿಂಟ್ ಫೈನಾನ್ಸ್ಗಳ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಕುಜನ ನಂತರ ಶನೈಶ್ವರ. ಶನಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ಪಂಚಮ ಭಾವದಲ್ಲಿ ಶನಿ 138 ದಿನ ವಕ್ರಿ ಆಗ್ತಾನೆ. ಕುಜನ ಒಂದು ಮಿಥುನ ರಾಶಿಯ ಪ್ರವೇಶ ಸೆಪರೇಟ್ ವಿಡಿಯೋ, ಸೆಪರೇಟ್ ಪ್ಲೇ ಲಿಸ್ಟ್ ಮಾಡಲಾಗಿದೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ. ಇದು ಕೂಡ ಮಾಡಲಾಗಿದೆ. ವೃಶ್ಚಿಕ ರಾಶಿಗೆ ಶನಿಯ ಪ್ರಭಾವ 4.5 ತಿಂಗಳು ವಕ್ರಗತಿಯಲ್ಲಿ ಸಂಚಾರ. ರೌಪ್ಯ ಪಾದದ ಪ್ರಭಾವ ಇದೆ. ಪಾದ ಚೆನ್ನಾಗಿದೆ, ಭಾವ ಚೆನ್ನಾಗಿಲ್ಲ. ಪಂಚಮ ಭಾವದ ಶನಿ ಒಡೆದ ಮಡಿಕೆಯಲ್ಲಿ ನೀರನ್ನು ಕೂಡಿಸ್ತಾನೆ. ಪಂಚಮ ಭಾವದಲ್ಲಿ ವಕ್ರಗತಿಯಲ್ಲಿ ಇರೋದ್ರಿಂದ ಕ್ರಿಯೇಟಿವಿಟಿ, ರಚನಾತ್ಮಕತೆ ಇವುಗಳಲ್ಲಿ ಸ್ವಲ್ಪ ನಿಧಾನ ಫಲಗಳು ಸಿಗ್ತವೆ. ಸಿಬ್ಲಿಂಗ್ಗಳ ಜೀವನದಲ್ಲಿ ಏರುಪೇರು ಆಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಸ್ಕಿಲ್ಗಳು, ಕಮ್ಯುನಿಕೇಷನ್ಗಳಿಂದ ಉತ್ತಮ ಕಾರ್ಯಗಳು ಸಿಗ್ತವೆ. ಕೆಲವು ಕೌಟುಂಬಿಕ ನಿರ್ಣಯಗಳನ್ನ, ಪರಿವಾರದ ನಿರ್ಣಯಗಳನ್ನ, ಡೊಮೆಸ್ಟಿಕ್ ಲೈಫ್ನಲ್ಲಿ ಕೆಲವು ನಿರ್ಣಯಗಳನ್ನ ರೀಕನ್ಸಿಡರ್ ಮಾಡಬೇಕು. ಆಸ್ತಿ ವಿಚಾರದಲ್ಲಿಯೂ ಕೂಡ ಸೇಮ್ ಆಗುತ್ತೆ. ಪೆಂಡಿಂಗ್ ಕರ್ಮ ಅಸೋಸಿಯೇಟೆಡ್ ಆಗಿರೋದು ನಿಮ್ಮ ಚಿಲ್ಡ್ರನ್ ಜೊತೆ ಲರ್ನಿಂಗು, ಇದೆಲ್ಲವೂ ಕೂಡ ಸ್ಲೋ ಆಗುತ್ತದೆ. ಸಂತಾನದ ಅದೃಷ್ಟದಲ್ಲಿ ಏರಿಳಿತ ಆಗುತ್ತದೆ. ನಿಮ್ಮ ಅದೃಷ್ಟದಲ್ಲಿ ಏರಿಳಿತ ಆಗುತ್ತೆ. ನಿಮ್ಮ ಪೂರ್ವ ಪುಣ್ಯವು ಪೆಂಡಿಂಗ್ ಕರ್ಮಗಳನ್ನು ಕಳಚಿಕೊಳ್ಳುವುದರಲ್ಲಿ ಮುಗಿದು ಹೋಗುತ್ತೆ, ಕಳಚಿಕೊಳ್ಳುತ್ತೆ. ಸೊ ಸಂತಾನ ಮತ್ತು ಪರಿವಾರದ ಚಿಂತೆಗಳು, ಲವ್ ಲೈಫ್ ಸ್ಲೋ ಆಗುತ್ತೆ. ನೋ ಮೂಮೆಂಟ್ ಆ್ಯಸ್ ಇಟ್ ಈಸ್ ಇರುತ್ತೆ. ಹೀಗೆ ವಿಶೇಷವಾದ ಫಲಗಳನ್ನು ಶನಿ ಕೊಡ್ತಾನೆ. ಸೆಪ್ರೇಟ್ ಪ್ಲೇ ಲಿಸ್ಟ್ ಮಾಡಲಾಗಿದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವಿಡಿಯೋ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಶ್ರೀ ಗುರುದೇವ.